ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom BBA ಸೊ ಯಾರೆಲ್ಲ ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸ್ ಯಾರೆಲ್ಲ ತೊಗೊಂಡಿದ್ದೀರಾ ಸಬ್ಜೆಕ್ಟು, ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸೊ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇತ್ತು. ಒಂದು ಬೆಂಗಳೂರು ಯೂನಿವರ್ಸಿಟಿದು ಪೇಪರ್ ಇದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಸೊ ನಾನು ಈ ಮುಂದೆ ಹಾಕುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸ್. ನನಗೆ ತುಂಬ ಜನ ಇಂಪಾರ್ಟೆಂಟ್ ಕ್ವಶನ್ನ ಹಾಕಿ ಬ್ರೋ, ಪೇಪರ್ ಇದೆ ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನನ್ನ ಅಡ್ವೈಸು ಏನಪ್ಪ ಅಂತ ಅಂದರೆ, ಕಂಪ್ಲೀಟ್ 3 ಚಾಪ್ಟ್ರು ಏನಿದೆ ಸಿಲೆಬಸ್ಸಲ್ಲಿ ಅದನ್ನ ಇಟ್ಕೊಂಡು ಓದ್ಕೊಂಡು ಅನಂತರ ಈ ನಾನು ಕೊಡುವಂಥ ಸೋರ್ಸಸ್ನ ನೀವು ಓದ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀನಿ. ಯಾಕಪ್ಪ ಅಂತಂದರೆ, ನೀವು ಆಲ್ಮೋಸ್ಟ್ ಎಲ್ಲನೂ ಅದ್ರಲ್ಲಿ ಓದ್ಕೊಂಡಿದ್ರೆ ಇನ್ನು ಇದರಲ್ಲಿ ನೀವು ಇಂಪಾರ್ಟೆಂಟ್ನ ನೋಡ್ಕೊಬೋದು. ಇದು ಬೆಂಗಳೂರು ಯೂನಿವರ್ಸಿಟಿಯ ಅಂದರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಪೇಪರು ಇದಾಗಿರುತ್ತೆ. ಸೊ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇದೆ. ಸೊ ಅದನ್ನೂ ಸಹ ತಿಳಿಸ್ಕೊಡ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಇದು ಬೆಂಗಳೂರು ಯೂನಿವರ್ಸಿಟಿಯ ಕ್ವಶನ್ ಪೇಪರ್ ಅಂತ ಹೇಳಿದೆ ಅಲ್ವಾ. ಸೊ ಇದಕ್ಕೂ ಸೇಮ್ 60 ಮಾರ್ಕ್ಸಿಗೆ ಇದೆ. ಅದರಲ್ಲಿ MCQ ಕ್ವಶನ್ಸ್ ಅವರಿಗಿಲ್ಲ. ಸೊ ಅದಕ್ಕೆ ಇಲ್ಲಿ 2 ಮಾರ್ಕ್ಸಿಗೆ ಡೈರೆಕ್ಟ್ ಕೊಟ್ಟಿದ್ದಾರೆ. ಏನೆಲ್ಲ ಕ್ವಶನ್ನ ಕೇಳಿದ್ದಾರೆ ಅಂತ ಅಂದರೆ, ಇದು 2 ಮಾರ್ಕ್ಸಿಗೆ ಟೋಟಲ್ 6 ಕ್ವಶನ್ನ ಇದು ಮಾಡಬೇಕಂತೆ. ಬಟ್ ನಾವಿಲ್ಲಿ 3 ಕ್ವಶನ್ ಅಟೆಂಡ್ ಮಾಡೋದು 2 ಮಾರ್ಕ್ಸಿಗೆ. ಬಟ್ ನೋಡ್ಕೊಂಡಿರಿ, ಸೊ ನಿಮಗೆ ಅನುಕೂಲ ಆಗ್ಬೋದು. ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ ಒಂದು ಗಿವ್ ದ ಮೀನಿಂಗ್ ಆಫ್ ಡೈವರ್ಸಿಟಿ. ಇದಕ್ಕೆ ಡೆಫಿನೇಷನ್ ಬರೋ ಥರನೂ ಓದ್ಕೊಂಡಿರಿ, ಅಂದರೆ ಡೆಫಿನೇಷನ್ಸ್ ಆಫ್ ಡೈವರ್ಸಿಟಿ ಅದನ್ನು ಸಹ ನೀವು ನೋಡ್ಕೊಬೋದು. ನೆಕ್ಸ್ಟ್ ವಾಟ್ ಈಸ್ ದ ಕಾನ್ಫ್ಲಿಕ್ಟ್, ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು ಡಿಫೈನ್ ಪ್ರಿಜುಡೀಸ್, ಸೊ ಓಕೆನಾ, ಇದನ್ನು ಕೇಳ್ತಾರೆ. ಸೊ ನೆಕ್ಸ್ಟು ವಾಟ್ ಈಸ್ ದ ಗ್ರೂಪಿಸಮ್, ಸೊ ಇದನ್ನು ಮೇ ಬಿ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಓಕೆನಾ, ಇದನ್ನು ಕೊಡ್ತಾರೆ ಅಂತಲೇ ಓದ್ಬೇಡಿ, ಮೇ ಬಿ ಈ ಥರ ಬರ್ಬೋದೇನೋ ಅಂತ ನೀವು ಮಾಡೆಲ್ನ ನೀವು ಕೇಳೋದಾದರೆ ಓಕೆ ಹೇಳ್ಬೋದು. ಸೊ ನೆಕ್ಸ್ಟ್ ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಇಂಟರ್ನಲ್ ಡೈವರ್ಸಿಟಿ. ಸೊ ನೆಕ್ಸ್ಟು ವಾಟ್ ಈಸ್ ದ ಡೈವರ್ಸಿಟಿ ಆಡಿಟು. ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಇನ್ಕ್ಲೂಸಿವ್ ಆರ್ಗನೈಸೇಷನ್ನು. ನೆಕ್ಸ್ಟು ಮೆನ್ಷನ್ ದ ಟೈಪ್ಸ್ ಆಫ್ ಗ್ರೂಪ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳ್ತೀವಿ, ಓಕೆನಾ. ಸೊ ನಿಮಗೆ ಗೊತ್ತಿರ್ಬೋದು, ಒಟ್ಟಾರೆಗೆ ಟೋಟಲ್ ಆಗಿ ನಾವು ಈ ಥರ ನಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು, ಓಕೆನಾ. ನೀವಿಲ್ಲಿ ನೋಡ್ಕೊಬೋದು. ಆಲ್ಮೋಸ್ಟ್ ಆಲು ನೀವು ಮೀನಿಂಗ್ನ ಓದ್ತಾ ಇದ್ದರೆ ಅದಕ್ಕೆ ಡೆಫಿನೇಷನ್ ಬರೋ ಥರನೂ ನೀವು ಓದ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಇವು 2 ಮಾರ್ಕ್ಸಿಗಾದರೆ, ಇನ್ನು 4 ಮಾರ್ಕ್ಸಿಗೆ ಕ್ವಶನ್ನ ಕೇಳಿದ್ದಾರೆ. ಸೊ 4 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದ್ದಾರೆ ಅಂತ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಶ್ಯೂಸ್ ಆಫ್ ಕಲ್ಚರಲ್ ಮ್ಯಾನೇಜ್ಮೆಂಟ್, ಓಕೆನಾ. ಇದನ್ನು ಮೇ ಬಿ ನಮಗೆ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ನೆಕ್ಸ್ಟು ರೈಟ್ ಎ ನೋಟ್ ಆನ್ ಅನಾಲಿಟಿಕಲ್ ಟ್ರೈಲ್ಸ್ ಆಫ್ ಆ್ಯನ್ ಎಂಪ್ಲಾಯಿ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಎಕ್ಸ್ಪ್ಲೈನ್ ದ ಥಿಯರಿ ಆಫ್ ಕುಲ್ಕೋತ್, ಓಕೆ, ಶುಡ್ ಬೇಕ್ ಅಂತ, ಓಕೆ, ಇದನ್ನು ಥಿಯರಿನೇ ಕೇಳಿದ್ದಾರೆ 4 ಮಾರ್ಕ್ಸಿಗೆ, ಓಕೆನಾ. ನಿಮ್ಮ ಸಿಲೆಬಸ್ಸಲ್ಲಿ ಇದ್ದರೆ, ಅಂದರೆ ಅವರು ಯೂನಿವರ್ಸಿಟೀಸ್ ಕೇಳಿದ್ದಾರೆ, ಓಕೆ ಫೈನ್, ಬಟ್ ನಮ್ಮ ಸಿಲೆಬಸ್ಸಲ್ಲಿ ಇದ್ದರೆ ಮಾತ್ರ ನೀವು ಚೂಸ್ ಮಾಡಿಕೊಂಡು ಓದ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಓಕೆನಾ. ನೆಕ್ಸ್ಟ್ ನೋಡಿದ್ರೆ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಮಲ್ಟಿಕಲ್ಚರಲ್ ಟೀಮ್, ಓಕೆನಾ. ನೀವು ಫ್ಯೂಚರ್ಸ್ನ ಬರೆದ್ಬಿಟ್ಟು ಮೊದಲು ಮಲ್ಟಿಕಲ್ಚರಲ್ ಟೀಮ್ನ ಮೀನಿಂಗ್ನ ಬರೀರಿ, ಆಮೇಲೆ ಫ್ಯೂಚರ್ನ ಬರೆದ್ಬಿಟ್ಟು ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಔ ಡೈವರ್ಸಿಟಿ ಆಫ್ ಕಲ್ಚರಲ್ ಈಸ್ ಅ ಮ್ಯಾನೇಜ್ಡ್ ಇನ್ IT ಆರ್ಗನೈಸೇಷನ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಂತ ಕೇಳಿದ್ದಾರೆ. ಸೊ ಇದು ಮೇ ಬಿ ನಮಗೆ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇರುತ್ತೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಸೆಕ್ಷನ್ C-ನಲ್ಲಿ 12 ಮಾರ್ಕ್ಸಿಗೆ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ನಮ್ಗೆ ಅಟ್ಲೀಸ್ಟ್ 4 ಆರ್ 12 ಮಾರ್ಕ್ಸಿಗೆ ಕೊಡಿ ಬ್ರೋ ಅನ್ನೋದಾದರೆ, ಹೆಂಗೆ ಥರ ಪ್ರಿಡಿಕ್ಟ್ ಮಾಡೋಕ್ಕಂತ ಆಗೋದಿಲ್ಲ, ಅಂದರೆ ಇದೇ ಥರ ಕ್ವಶನ್ ಕೇಳ್ತಾರೆ ಅಂತ. ಬಟ್ ಮಾಡೆಲ್ಲು ಇರುತ್ತಲ್ಲ, ಓಕೆ, ಈ ಥರ ಕ್ವಶನ್ನ ಬೇರೆ ಯೂನಿವರ್ಸಿಟೀಸ್ ಕೇಳಿದ್ದಾರೆ, ಮೇ ಬಿ ನಮಗೂ ಕೇಳೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು 12 ಮಾರ್ಕ್ಸಿಗೆ ನೋಡೋದಾದರೆ, ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ಇವ್ಯಾಲ್ಯೂಯೇಷನ್ಸ್ ಆಫ್ ಡೈವರ್ಸಿಟಿ ಮ್ಯಾನೇಜ್ಮೆಂಟು, ಸೊ ಇದು 12 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ನೆಕ್ಸ್ಟು ಎಕ್ಸ್ಪ್ಲೇನ್ ದ ಕೀ ಫ್ಯಾಕ್ಟರ್ಸ್ ಟು ಬಿ ಎಕ್ಸ್ಪ್ಲೋರ್ ಟು ನೋ ದ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ಆ್ಯನ್ ಎಂಪ್ಲಾಯಿ. ಅವನ ಕೀ ಫ್ಯಾಕ್ಟರ್ಗಳನ್ನ ನೀವು ನೋಟ್ ಮಾಡಿ ಮತ್ತು ಅವನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕಲ್ಚರಲ್ ಐಸ್ಬರ್ಗ್ ಮಾಡೆಲ್ ಡೆವಲಪ್ಡ್ ಬೈ ಹಿಡ್ವರ್ಡ್, ಓಕೆ, ಇದನ್ನು ಸಹ ನೀವು ನೋಡ್ಕೊಬೋದು. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬೆನಿಫಿಟ್ ಆಫ್ ಡೈವರ್ಸಿಟಿ ಆಡಿಟ್, ಓಕೆ, ಇದು ನಮಗೆ 12 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ರೀಸೆಂಟ್ ಟ್ರೆಂಡ್ಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಅಟ್ IT ಆರ್ಗನೈಸೇಷನ್, ಓಕೆನಾ. ಇಷ್ಟು ಸಹ 12 ಮಾರ್ಕ್ಸಿಗೆ ಆಯಿತು. ಈಗ 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಸೊ ಮತ್ತು ಇದು ಇನ್ನು ಆಲ್ಮೋಸ್ಟ್ ಅಲ್ಲಿ ಕನ್ನಡನೇ ಇದೆ, ಸೊ ಇಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು
ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆನ್ಸ್ ಇದೆ, ಬಟ್ 100% ಶ್ಯೂರ್ ಇಲ್ಲ. ಓಕೆನಾ, ಮೇ ಬಿ ಕೊಡ್ಬೋದು, ಕೊಡ್ದಲ್ಲೇ ಇರ್ಬೋದು. ಮಾಡೆಲ್ ಓಕೆ, ಯಾವ ಥರ ಕ್ವಶನ್ನ ಕೇಳ್ಬೋದು ಅಂತ. ಓಕೆ, ಕೆಲವೊಂದಿದೆ ಹೇಳ್ತೀನಿ ನೋಡಿ. ಸೊ ಇದು 4 ಮಾರ್ಕ್ಸ್ ಆರ್ 12 ಮಾರ್ಕ್ಸ್. ನಾನು ಇಂಥದಕ್ಕೆ ಇಷ್ಟೇ ಮಾರ್ಕ್ಸು ಅಂತ ನಾನು ಹೇಳೋಕೆ ಹೋಗೋದಿಲ್ಲ, ಜಸ್ಟ್ ನಾನು ಹೇಳ್ಕೊಂತ ಹೋಗ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ಅಡ್ವಾಂಟೇಜಸ್ ಆಫ್ ಡೈವರ್ಸಿಟಿ, ನೆಕ್ಸ್ಟು HR ಮ್ಯಾನೇಜರ್ ರಿಗಾರ್ಡಿಂಗ್ ಟು ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸು. ಓಕೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಡಿಫೈನ್ ಕಲ್ಚರಲ್ ಡೈವರ್ಸಿಟಿ, ಅದು ಮೀನಿಂಗು ಬರೋ ಥರ ಓದ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಹೆಂಗೆ ಗೊತ್ತಾ, ನೀವು ಡೆಫಿನೇಷನ್ನ ಓದ್ಕೊಂಡ್ರೆ ಮೀನಿಂಗ್ಗೆ ಓದೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಇದೊಂದು ನಿಮಗೆ ಬೆನಿಫಿಟ್ಟು. ನೆಕ್ಸ್ಟು ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಕಲ್ಚರಲ್ ಡೈವರ್ಸಿಟಿ ಅಂತ ಹೇಳ್ಬೋದು. ನೆಕ್ಸ್ಟು ಕಲ್ಚರಲ್ ಸ್ಟಾಕು. ಓಕೆ, ನೆಕ್ಸ್ಟು ಫ್ಯಾಕ್ಟರ್ಸ್ ಕನ್ಸಿಡರ್ ಎಕ್ಸ್ಪ್ಲೋರ್ ಟು ಡೈವರ್ಸಿಟಿ, ಟೈಪ್ಸ್ ಆಫ್ ಡೈವರ್ಸಿಟಿ, ಕಲ್ಚರಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ರೀಸನ್ಸು. ಓಕೆ, ಡ್ಯೂಮಿನೈಸೇಷನ್ಸು. ಓಕೆ, ಇದರಲ್ಲಿ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ ಅವನ್ನ ನೀವು ಬರಬೇಕಾಗುತ್ತೆ. ನೆಕ್ಸ್ಟು ಪ್ರಿಜ್ಯೂಡು, ಆ್ಯಟಿಟ್ಯೂಡು, ಡಿಸ್ಕ್ರಿಮಿನೇಷನ್ಸು. ಓಕೆನಾ, ನೆಕ್ಸ್ಟು ಎಮೋಷನಲ್ಲು. ಓಕೆ, ಈ ಥರ ಎಲ್ಲ ಕೆಲವೊಂದು ಪಾಯಿಂಟ್ಸ್ ಇದಾವೆ ಅಷ್ಟೇ, ಅವು ನೋಡ್ಕೊಳ್ಳಿ. ನೆಕ್ಸ್ಟು ಹೌ ಟು ಚೇಂಜ್ ನೆಗೆಟಿವ್ ವರ್ಕ್ ಕಲ್ಚರು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಪ್ಲೇಸ್ ಡೈವರ್ಸಿಟಿ, ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟು, ಫ್ರೇಮ್ವರ್ಕ್ ಕ್ರಾಸ್ ಕಲ್ಚರಲ್. ಓಕೆ, ಇದು ಡಿಫೈನ್ನ ನೋಡ್ಕೊಳ್ಳಿ. ನೆಕ್ಸ್ಟು ಇಂಟರ್ ಕಲ್ಚರಲ್ ಸ್ಕಿಲ್ಸು. ಇನ್ನು ಓಕೆನಾ, ಇದು ಆರ್ಗನೈಸೇಷನಲ್ ಅಸೆಸ್ಮೆಂಟು, ಡೈವರ್ಸಿಟಿ ಸ್ಟ್ರಾಟಜಿ. ಓಕೆ, DEIB ಪಾಲಿಸಿ, D&I ಪಾಲಿಸಿ. ನೆಕ್ಸ್ಟು ಮಲ್ಟಿಕಲ್ಚರಲ್ ಆರ್ಗನೈಸೇಷನ್ ಬ್ರೀಫ್ಲಿ. ಸೊ ನೆಕ್ಸ್ಟು ಚಾಲೆಂಜಸ್ ಆ್ಯಂಡ್ ಎಮರ್ಜೆನ್ಸಿ ಟ್ರೆಂಡ್ಸ್ ಇನ್ ಡೈವರ್ಸಿಟಿ, ನೆಗೆಟಿವ್ಸು. ನೆಕ್ಸ್ಟು ನೆಕ್ಸ್ಟ್ ಇಶ್ಯೂಸ್ ಆ್ಯಂಡ್ ವರ್ಕ್ ಪ್ಲೇಸ್ ಡೈವರ್ಸಿಟಿ. ಇಷ್ಟು ಸಹ ನಮಗೆ ಕಲ್ಚರಲ್ ಡೈವರ್ಸಿಟಿ ಆ್ಯಂಡ್ ವರ್ಕ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಇದೇ ಥರ ಕ್ವಶನ್ನು ಬರ್ಬೋದು. ಮಾಡಲ್ಲು ಹೇಳಿದ್ದೀನಲ್ವಾ, ಮೇ ಬಿ ಇದೇ ಥರ ಬರುತ್ತೆ. ಆಲ್ಮೋಸ್ಟ್ ಆಲ್ ನೀವು 3 ಚಾಪ್ಟರ್ನೂ ಸಹ ಓದ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಇದೇ ಥರನೇ ನಿಮ್ಗೆ ಆ್ಯಡ್ ಆನ್ ಆಗಿರುತ್ತೆ. ಅಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ, ನಾನು ಅಂದರೆ ನಾನು ಟಿಪ್ಸು ಅಂತ ಕೇಳೋದಾದರೆ, ಮೊದಲು ನಿಮ್ಗೆ ಏನಾಗಿರುತ್ತಲ್ಲ 3 ಚಾಪ್ಟರು ನಿಮ್ಗೆ ಈಸಿಯಾಗಿ ಸಿಲೆಬಸಲ್ಲಿ ಏನೆಲ್ಲ ಇರುತ್ತಲ್ಲ ಅದು ಕವರ್ ಮಾಡಿಕೊಂಡು, ಅನಂತರ ನಾನೇನು ಅಪ್ಲೋಡ್ ಮಾಡಿರ್ತೀನಲ್ವಾ ಅದನ್ನು ನೀವು ಆರಾಮಾಗಿ ಓದ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಅದು ಯಾವ ಥರ ಇದೆಯೋ ಅದೇ ಥರ ನಾವು ಸ್ಕೋರ್ ಮಾಡ್ಕೊಬೋದು. ಸೊ ಇಷ್ಟೇ ಗೈಸ್ ಈ ದಿನದ ವಿಡಿಯೋ. MCQ ಸೊ ಬುಕ್ಸಲ್ಲೂ ಇಲ್ಲ, ನೋಟ್ಬುಕ್ಕಲ್ಲಿ. ಸೊ ಯಾವ ಥರ ಕೊಡ್ತಾರೆ ಅಂತಲೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲೇ ಬಂದಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.